ರೈಟ್ ಸರ್. ನಾನು ಅಲೆಕ್ಸ್ ಮುತ್ತಣ್ಣ ಅಂತ ಹೇಳಿದ್ದು ಬರೇ ಒಂದು ನಾಟಕ. ನಮ್ಮ ತಂದೆ ಕೊಲೆಗಾರ ಯಾರು ಅಂತ ತಿಳ್ಕೊಳ್ಳೋಕೆ ನಾನು ಈ ತರ ನಟಿಸ್ತೆ. ಅದ್ ಸರಿ, ನೀವು ಹೀಗೆ ನಟಿಸಿದ್ರಿಂದ ನಿಮ್ಗಾದ ಲಾಭ? ಸರ್, ಕೊಲೆ ಆದವನು ಮತ್ತೆ ಹುಟ್ಟು ಬಂದ ಅಂದ್ರೆ ಕೊಲೆ ಮಾಡಿದವನು ಎದೆ ನಡ್ಗೋಗತ್ತೆ ಅಂತ ನಾನು ಈ ತರ ನಟಿಸ್ತೆ. ಇಂಟ್ರೆಸ್ಟಿಂಗ್. ಸರ್, ಇದು ನಮ್ಮ ತಂದೆ ಡೈರಿ. ಆಯ್ತು, ಇದರಲ್ಲಿ ಬಸಪ್ಪ, ಗೋಪಾಲ್ ಅವ್ರ ಎಲ್ಲ ವಿಷಯನೂ ಇದೆ. ಸರ್, ಇದು ಅಲೆಕ್ಸ್ ಮುತ್ತಣ್ಣನ ಮರ್ಡರ್ ಕೇಸಿಗೆ ಸಂಬಂಧಪಟ್ಟ ಹಳೆ ನ್ಯೂಸ್ ಪೇಪರ್. ಸರ್, ಇದರಲ್ಲಿರೋ ಫೋಟೋಗಳು ನೋಡೆ ಬಸಪ್ಪ, ಗೋಪಾಲ್ ಹೀಗೆ ಇದ್ರು ಅಂತ ನಾವೆಲ್ಲ ತಿಳ್ಕೊಂಡ್ವಿ. ಹೌದು ಸರ್. ಓಹೋ. ಅದ್ ಸರಿ, ಬಸಪ್ಪನೇ ಕೊಲೆ ಮಾಡ್ದ ಅಂತಲೂ ಆ ಕೊಲೆ ಹೀಗೆ ನಡೀತು ಅಂತಲೂ ನಿಮ್ಗೆ ಹೇಗೆ ಗೊತ್ತು? ಅದೆಲ್ಲ ಈ ಡೈರಿಲಿ ಏನು ಬರ್ದಿಲ್ವಲ್ಲ? ಸರ್, ನಮ್ಮ ತಂದೆ ಕೊಲೆ ಕೇಸಲ್ಲಿ ಅಪ್ರೂವರ್ ಆದ ಪಾಷ ಎಲ್ಲಾ ಡೀಟೇಲ್ಸ್ ಹೇಳ್ದ. ಸ್ವಲ್ಪ ದಿವಸದಲ್ಲೇ ಆ ಪಾಶನು ಯಾರೋ ಕೊಲೆ ಮಾಡ್ಬಿಟ್ರು. ಆ ಕೊಲೆಯನ್ನು ಗೋಪಾಲೆ ಮಾಡಿರ್ಬೇಕು ಅಂತ ನನಗನ್ಸುತ್ತೆ ಸರ್. ಹೌದು ಸರ್. ಸರ್, ಒಂದ್ ರೀತಿಯಲ್ಲಿ ಈ ಗೋಪಾಲ್ ಮರ್ಡರ್ ಕೇಸ್ ನಮ್ಗೆ ತುಂಬಾ ಸಹಾಯ ಮಾಡ್ತು. ಅಪ್ಪಯ್ಯ ಅಂತ ಹೆಸರಿಟ್ಕೊಂಡಿರೋ ಬಸಪ್ಪನ ಹೊರಗ್ ತರಕ್ ಅವಕಾಶ ಮಾಡ್ಕೊಡ್ತು. ಮಿಸ್ಟರ್ ಅರುಣ್, ಅಪ್ಪಯ್ಯನೇ ಬಸಪ್ಪ ಅಂತ ನೀವು ಪದೇ ಪದೇ ಹೇಳ್ತೀರಿ. ಆದ್ರೆ ಮಿಸ್ಟರ್ ಅಪ್ಪಯ್ಯ ಬ್ರಿಟಿಷ್ ಪಾಸ್ಪೋರ್ಟ್ ಇಟ್ಕೊಂಡಿದ್ದಾರೆ. ಸೊಸೈಟಿನಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಕೂಡ. ಸರಿಯಾದ ಆಧಾರ ಇಲ್ಲದೆ ಅವರನ್ನು ಮುಟ್ಟ ಕೂಡ ಸಾಧ್ಯವಿಲ್ಲ. ಆಧಾರ ನಾನ್ ತರ್ತೀನಿ ಸರ್. ಅಪ್ಪಯ್ಯನೇ ಬಸಪ್ಪ ಅಂತ ಸಂದೇಹ ಇಲ್ಲದೆ ನಿರೂಪಿಸ್ತೇನೆ. ದಯವಿಟ್ಟು ನನಗೆ ಅವಕಾಶ ಕೊಡಿ ಸರ್, ಪ್ಲೀಸ್. ಓಕೆ ಮಿಸ್ಟರ್ ಅರುಣ್.